ಮೀಸಲಾತಿಗೆ ಸಂಬಂಧಪಟ್ಟಂಗೆ ಅವರು ಪ್ರಶ್ನೆಯನ್ನ ಎತ್ತಿದ್ರು. ಮುಖ್ಯವಾಗಿ ಸಾವಿರಾರು ವರ್ಷಗಳಿಂದ ತುಳಿತಕ್ಕೊಳಪಟ್ಟು ಇವತ್ತು ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್. ಒಂದ್ ನಿಮಿಷ, ದಲಿತರಿಗಷ್ಟೇ ಮೀಸಲಾತಿ ಇಲ್ಲ ಇಲ್ಲ ಇಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಕೇವಲ ಈಗ ಈಗ ಇನ್ನೊಂದು ಸಂವಿಧಾನದ ಬಗ್ಗೆ ತಾವು ಮಾತಾಡ್ತಾ ಇದ್ರಿ, ಸಂವಿಧಾನದ ತಿದ್ದುಪಡಿ ಬಗ್ಗೆ ತಾವು ಮಾತಾಡ್ತಾ ಇದ್ರಿ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ, ತಿದ್ದುಪಡಿ ಆಗದ ನಿಂತ ನೀರಾಗಬಾರ್ದು ಸಂವಿಧಾನ, ಇಲ್ಲದಿದ್ದರೆ ಅದು ಸತ್ತ ಸಂವಿಧಾನ ಆಗುತ್ತೆ. ಏನ್ ಹೇಳಿ, ಸತ್ತ ಸಂವಿಧಾನ ಆಗುತ್ತೆ ಅಂತ. ಈಗ ಇಲ್ದೇ ಇರೋರ ಬಗ್ಗೆ ಯಾಕೆ ಇದ್ರ ಬಗ್ಗೆ ಯಾವತ್ತೂ ಕಾನೂನು ತರಲಿಲ್ಲ. ಇದೇ ಅನಂತ್ ಕುಮಾರ್ ಹೆಗಡೆ ಅವರು ಸಂಸದರಾಗಿದ್ದಾಗ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕಾಗಿದೆ ನಾವು ಅಧಿಕಾರಕ್ಕೆ ಬಂದಿದೀವಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಯಾರು ಕೂಡ ಮಾತಾಡಲ್ಲ. ಇದು ಪ್ರಶ್ನೆ ಇರೋದು. ಇವತ್ತು ಬಿಜೆಪಿ ಹೇಳುತ್ತೆ ದ್ವೇಷದ ನಾವು ಆಯ್ತಪ್ಪ, ಹಂಗಾದ್ರೆ ಆಯ್ತಾಯ್ತು, ತಡ್ರಿ ಒಂದ್ ನಿಮಿಷ. ಹಾಗಾದ್ರೆ ದ್ವೇಷ ತಡ್ರಿ. ಹಾಗಾದ್ರೆ ದ್ವೇಷ ಭಾಷಣ, ದೇಶ ಭಾಷಣ ಕಾಯ್ದೆ ಬರ್ಬೇಕನ್ನೋರ್ ಕೈ ಎತ್ರಿ. ನೋಡಿ ಮೇಡಮ್, ಈಗ ದೇಶ ಭಾಷಣ ಕಾಯ್ದೆ ಅಂತಕ್ಕಂಥದ್ದು ದೇಶದ ಸೌಹಾರ್ದತೆ ಮತ್ತು ದೇಶದ ಸಬಲತೆಯನ್ನ ಕಾಪಾಡ್ಕೊಳ್ತೀವಿ ಎನ್ನುವಂತ ನೆಲೆಗಟ್ಟಿನಲ್ಲಿ ಇದ್ರೆ ಅವರು ಮಂಡನೆ ಮಾಡ್ಲಿ, ಅದ್ರ ಮೇಲೆ ತಿದ್ದುಪಡಿ ಆಗ್ಲಿ. ರಾಜಕೀಯ ಅಸ್ತ್ರವಾದ್ರೆ ಈ ಹಿಂದಿರ್ತಕ್ಕಂಥ ಎಲ್ಲ ಕಾಯ್ದೆಗಳು ಹಲ್ಲಿಲ್ಲದ ಹಾವಾಗಿದ್ದಾವೆ. ಇವ್ರು ಹೇಳ್ತಾರೆ ದ್ವೇಷ ಭಾಷಣದಿಂದ ಯಾರಿಗೂ ಏನೂ ಫರಕ್ ಬೀಳೋದಿಲ್ಲ, ಎಲ್ಲರೂ ಹೆಂಗಿರೋದು ಹಂಗ ಇರ್ತಾರೆ. ಮೊನ್ನೆ ನಾನು ಹೋದ ತಿಂಗಳಲ್ಲಿ ಒಂದು ಗ್ರಾಮದಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಎಳೂರು ಗ್ರಾಮದಲ್ಲಿ. ಅಲ್ಲಿ ಹೋಗಿ ನಾ ಮಾತಾಡೋ ಮುಂದೆ ಸಣ್ಣ ಹುಡುಗರು ಕುಂತಿದ್ರು ಅಲ್ಲಿ ಮುಂದೆ. ಅವ್ರಿಗೆ ನಾ ಏನ್ ಕೇಳಿದೆ, ನಿಮ್ಗೆ ಎಲ್ಲಾರ್ಗಿಂತ ದೊಡ್ಡ ಶತ್ರು ಯಾರಂತ ಕೇಳಿದೆ. ಆ ಮರಾಠ ಹುಡುಗರು ಅವ್ರು ಕೇಳಿದ ಕೂಡಲೇ ಅದ್ರಾಗಿಂದ ಒಂದು ಹುಡುಗಿ ಎದ್ದು ಹೇಳ್ತಾನು, ನಮಗೆ ಎಲ್ಲಾರ್ಗಿಂತ ದೊಡ್ಡ ಶತ್ರು ಮುಸ್ಲಿಂ ಅಂತ ಹೇಳಿ. ಅವಂಗ ನಾನು ಕೇಳಿದೆ, ನಿನಗೆ ಮುಸ್ಲಿಂ ಹೆಂಗ್ ದೊಡ್ಡ ಶತ್ರು? ಇಲ್ಲ, ಮೊನ್ನೆ ಯತ್ನಾಳ್ ಭಾಷಣ ಮಾಡಿದ, ಅದ್ರಲ್ಲಿ ಅವ್ನು ಹೇಳಿದ ಮುಸ್ಲಿಂ ಮನೆ ಕಾಣಿಸಿದ್ರ ಅಲ್ಲಿ ಕಲ್ಲು ಹೊಡೀರಿ, ಅವ್ರ ಮನೆಗೆ ಬೆಂಕಿ ಹಚ್ಚಿರಿ ಅಂತ ಯತ್ನಾಳ್ ಹೇಳಿದ. ಅದಕ್ಕೆ ನಾ ಹೇಳ್ತೇನೆ, ಇಲ್ಲ ಕೇಳಿ ಒಂದ್ ನಿಮಿಷ ಮೇಡಮ್. ಅವ್ರ ಯುವಕರಿಗೆ, ಸಣ್ಣ ಹುಡುಗ 8 ವರ್ಷದ ಹುಡುಗ, ಅವನು ಹೇಳ್ತಾನೆ ಮುಸ್ಲಿಂ ಮನೆಗೆ ಕಲ್ಲು ಹೊಡಿಬೇಕು, ಅವ್ರ ಮನೆಗೆ ಬೆಂಕಿ ಹಚ್ಚಬೇಕಂತ ಹೇಳಿ. ಅವ್ರು ಇಂತ ಇಷ್ಟರ ಮಟ್ಟಿಗೆ ಇವರು ದ್ವೇಷ ಮಾಡ್ತಾರೆ. ಇವ್ರಿಗೆ ಏನಂತ ಹೇಳ್ಬೇಕು? ಇಂಥವ್ರ ಮ್ಯಾಗ ನಾವು ಕಾನೂನು ಕ್ರಮ ತಗೋಬೇಕೋ ಬೇಡ? ನೀವು ಹೇಳ್ಬೇಕು ಮೇಡಮ್. ಈಗ್ರಿ ಈಗ ಸಮಾನತೆ. ಈಗ ಅವ್ರಂದ್ರು ದಲಿತರೊಳಗ ಮಂತ್ರಿಗಳು ಇದಾರ ಅಂತಂದ್ರಿ, ಎಲ್ಲಾ ಧರ್ಮದಾಗ ಮಂತ್ರಿಗಳು ಇದಾರೆ. ಯಾರನ್ನು ಬೆಳೆಸಿಲ್ರಿ. ಕಾಂಗ್ರೆಸ್ದವ್ರ ಬೆಳೆಸಲಿಲ್ಲ, ಬಿಜೆಪಿದವ್ರು ಬೆಳೆಸಲಿಲ್ಲ. ರಾಜಕೀಯದವ್ರು ಹೆಂಗಿದೆ? ಅವ್ರ ನಾಟಕ ಕಂಪನಿ ರೀ. ನಾಟಕ ಕಂಪನಿ ಅಧಿವೇಶನದೊಳಗ ಮುಂಜಾನೆ ನಾಟಕ ಮಾಡ್ತಾರಿ, ಸಂಜೆ ಹೇಳಿದಾಗ 4 ಪಕ್ಷದವ್ರ ಇದ್ರ 1 ಬಾಟ್ಲಿ 4 ಗ್ಲಾಸ್ ಇರ್ತಾವ್ರಿ. ಹಾಳಾಗೋದು ನಾವ್, ತೆರಿಗೆ ತುಂಬವ್ರು ನಾವ್ ಪ್ರಜೆಗಳು ಏನಿದೆವು. ಅಖಂಡ ಭಾರತದೊಳಗ ಏನ್ ಹೇಳ್ತಿದಾರೆ ಫಸ್ಟ್ ಕೇಳಿಸ್ಕೊಳ್ರಿ, ನಿಮ್ ಪರವಾಗಿ ಹೇಳ್ತಿದಾರೆ. ಅಖಂಡ ಭಾರತದೊಳಗ ನಾವೇನ್ ಜನಸಾಮಾನ್ಯರಿದ್ದೆವು, ಎರಡಕ್ಕ ಹಕ್ಕದವ್ರು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಸಮಾನತೆ ಅಧಿಕಾರ ಕೊಟ್ಟಿದ್ದಾರೆ. ಒಬ್ಬ ಸಾದಾ ಮನುಷ್ಯ MLA ಆಗ್ರಿ ಹೇಳ್ತಾರೆ, ಆಗಕ್ ಸಾಧ್ಯ ಇಲ್ಲ. ಇದು ನಿಮ್ಗೆ ಗೊತ್ತದ ವಿಷಯ ಐತ್ರಿ. ಯಾಕಂದ್ರೆ ಇಲ್ಲಿ ಪ್ರಭಾವಿಗಳದ್ದು ಐತ್ರಿ. ನಾವು ಒಂದು ತೆರಿಗೆ ತುಂಬೋದು, ಒಂದು ಓಟ್ ಹಾಕೋದು, 2 ಕೆಲಸ ಮಾಡಿ ಮುಗಿದು ಬೇಡೋ ಹಕ್ಕ ನಮಗಿಲ್ಲ. ಅವ್ರು ಏನ್ ತಿಳಿದ್ರೆ ಅದನ್ನ ಮಾಡ್ಕೋತಾವ್ರು, ಯಾವ ಪಕ್ಷದ್ರು ಹಂಗಡಿ. ಆದ್ರೆ ಕಾನೂನು ಏನಂತಂದ್ರೆ ಬರ್ಲಿ, ಇದು ಜಾರಿ ಬರ್ಲಿ. ಈಗ ಭ್ರಷ್ಟಾಚಾರ ನಿರ್ಮೂಲನೆ ಕಾನೂನು ಐತಿ, ಎಲ್ಲಿ ಜಾರಿ ಬರ್ತದೆ? ಒಬ್ಬ MLA ಒಂದ್ ಅಂಗಿ ಚಡ್ಡಿ ಮ್ಯಾಗ MLA ಆಗಿರ್ತಾನು, ನಂತರ ವಿಮಾನ ತಗೊಂಡ್ ತಿರ್ಗಾಡಕತ್ತಾನ. ಎಲ್ಲಿದ್ ಬರ್ತ ಹಣ? ಎಲ್ಲಿ ನಿಮ್ ಭ್ರಷ್ಟಾಚಾರ ಕಾನೂನ? ಹಿಂಗ್ ಭ್ರಷ್ಟಾಚಾರ ಕಾನೂನು ಬೇಡ. ನೀವು ಆಗಬಾರ್ದು. ಬರ್ಲಿ, ದೇಶ ಭಾಷಣ ಮಾಡಿದವ್ರು ಬಿಡಬಾರ್ದು. ಮತ್ತೆ ಕಾರ್ಮಿಕರ ಮೇಲೇನೋ ಜಾತಿ ಹೆಸರು ಹೇಳ್ಕೊಂಡು ಹಾಕ್ಬಾರ್ದು ಅನ್ನುವಂಥದ್ದು ನಮ್ಮ ಮೂಲ ಉದ್ದೇಶ ಆಗಿದೆ. ಹಾಗಾಗಿ ಮಸೂದೆ ಏನ್ ಮಂಡನೆ ಮಾಡ್ತಾ ಇದ್ದಾರೆ, ಆ ಮಸೂದೆನ ಸಾರ್ವಜನಿಕವಾಗಿ ಚರ್ಚೆಗೆ ಬಿಡ್ಲಿ. ಆ ಚರ್ಚೆ ಬಿಟ್ಟ ನಂತರದಲ್ಲಿ ಅಲ್ಲಿ ಬರುವಂತ ತಿದ್ದುಪಡಿಗಳನ್ನ ಆಡ್ ಮಾಡ್ಕೊಳ್ಳಿ. ಸಾಮಾಜಿಕವಾಗಿ ಏನು ಎಲ್ಲಾ ಜನರಿಗೆ ನ್ಯಾಯಯುತವಾಗಿ ಕೊಡ್ಬೇಕಂತ ಕಾನೂನು ಹೇಳ್ತಾ ಇದೆ, ಅದನ್ನ ಕೊಡ್ಲಿ. ಹಾಗಾಗಿ ಅವರು ಮಸೂದೆ ಚರ್ಚೆ ಬಿಡ್ಲಿ ಅಂತ. ಈಗ ದ್ವೇಷದ ಭಾಷಣವನ್ನ ಮುಖ್ಯವಾಗಿ 60% ಮಾಡೋದು ರಾಜಕಾರಣಿಗಳು. ಆಮೇಲೆ ಈ ನಿಟ್ಟಿನಲ್ಲಿ ಹೋರಾಟ ಮಾಡಿದಂತ ಏನು ಹೋರಾಟಗಾರ ಇರ್ತಾರ, ಈ ಹೋರಾಟಗಾರ ಮೇಲೆ ಸುಲಭವಾಗಿ ಈ ಕಾಯ್ದೆಯನ್ನ ಇವರು ಕ್ರಮ ಕೈಗೊಳ್ತಾರ. ಆದ್ರೆ ರಾಜಕಾರಣಿಗಳಿಗೆ ಯಾವುದೇ ಕಾರಣಕ್ಕೂ ಅವರು ಈ ಕ್ರಮವನ್ನು ಜಾರಿ ಮಾಡೋದಿಲ್ಲ. ಇದು ಕೂಡ ಬಹಳ ವಿಶೇಷವಾಗಿ ಇದರ ಮೇಲೆ ಗಮನ ಹರಿಸಬೇಕು. ಮತ್ತೆ ಈ ವಿಚಾರವಾಗಿ ಎಲ್ಲಾದ್ರೂ ಅನ್ಯಾಯ ಅಕ್ರಮಗಳಾದಾಗ ಪತ್ರಿಕೋದ್ಯಮಗಳಲ್ಲಿ, ಈಗ ಮಾಧ್ಯಮಗಳಲ್ಲಿ ನೀವು ಏನು ಸುದ್ದಿಗಳನ್ನು ಬಿತ್ತರಿಸ್ತೀರಿ, ನೀವು
ನ್ಯಾಯವನ್ನ ಕೇಳೋ ನಿಟ್ಟಿನಲ್ಲಿ ನೀವು ಪ್ರಶ್ನೆಗಳನ್ನ ಮಾಡ್ತೀರಿ. ಈ ಸಮಯದಲ್ಲೂ ಕೂಡ ಕೋಮು ಗಲಭೆ, ದ್ವೇಷದ ಭಾಷಣ ಮತ್ತೆ ಪ್ರಚೋದನಕಾರಿ ಒಂದು ಹೇಳಿಕೆ ಅಂತೇಳಿ ನಿಮ್ಮ ಮೇಲೆ ಕೂಡ ಒಂದು ದೇಶ ಭಾಷಣದ ಒಂದು ಕಾಯ್ದೆಯಡಿ ಇವರು ಪ್ರಕರಣ ದಾಖಲು ಮಾಡಕ್ಕೆ ಇವ್ರು ಹೊರಟಿದ್ದಾರೆ. ನಿಜಕ್ಕೂ ಎಲ್ಲಿ ಸಮಸ್ಯೆಗಳಾಗ್ತಾ ಇದಾವ ಅದನ್ನ ಇವರು ಅದ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಅಲ್ಲ ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಈ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ವಿಚಾರದಲ್ಲಿ ಒಂದು ಕ್ಲಾರಿಟಿ ಬೇಕಾಗಿದೆ. ದ್ವೇಷ ಅಂದ್ರೆ ಏನು, ದ್ವೇಷದ ಪರಿಭಾಷೆ ಏನು, ಯಾವುದು ವಾಕ್ ಸ್ವಾತಂತ್ರ್ಯ, ಯಾವುದು ದ್ವೇಷ ಭಾಷಣ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕಾಗಿದೆ. ಈ ವಿಚಾರದಲ್ಲಿ ವಿಧಾನಸಭೆಯಲ್ಲಿ ಇನ್ನು ಚರ್ಚೆ ಆಗಬೇಕಾಗಿದೆ ಮತ್ತು ಚರ್ಚೆಗಳಾದ ಮೇಲೆ ಕಾನೂನನ್ನ ರೂಪಿಸಬೇಕಾಗಿದೆ. ಅಲ್ಲಿಯವರೆಗೆ ಏನೇನಾಗುತ್ತೆ ಅನ್ನೋದು ಕಾದು ನೋಡುವಂತಹದ್ದು ಒಳ್ಳೇದು ಅಂತ ಅನ್ಸುತ್ತೆ. ಅದರ್ವೈಸ್ ಈಗಲೇ ಅದು ರಾಜಕೀಯ ಅಸ್ತ್ರ ಅಂತ ಕನ್ಕ್ಲೂಷನ್ ಬರೋದು ಟೂ ಅರ್ಲಿ ಅಂತ ಅನ್ಸುತ್ತೆ. ಬಟ್ ಜನರ ಅಭಿಪ್ರಾಯ ಏನಿದೆ ಅದನ್ನ ಮಾತ್ರ ನಾವು ಎಲ್ಲರ ಮುಂದಿಟ್ಟಿದ್ದೇವೆ. ಇದು ಈ ದಿನದ ವಿಶೇಷ ಕಾರ್ಯಕ್ರಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.